ಸಹವಾಸ ಪರೀಕ್ಷೆ. ಸಹವಾಸಕ್ಕೆ ಪರೀಕ್ಷೆ ಬರ್ತದೆ. ಈ ಪರೀಕ್ಷೆಯಲ್ಲಿ ನಾವುಗಳು ಗೆಲ್ಲಬೇಕೆನ್ನುವಂಥದ್ದೇ ದೇವರ ಒಂದು ಇಷ್ಟ. ಹಾಗಾಗಿ ಯಾವುದೇ ಆಗ್ಲಿ ಪರೀಕ್ಷೆ ಇಲ್ಲದೇನೆ ಅದರ ವ್ಯಾಲ್ಯೂವನ್ನ ನಾವುಗಳು ಅಳಿಯೋದಕ್ಕೆ ಸಾಧ್ಯ ಇದೆ. ಒಬ್ಬ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ತನಗೆ ಕಲಿಸಲ್ಪಟ್ಟಂತಹ ವಿಷಯಗಳಲ್ಲಿ ತಿಳುವಳಿಕೆಯನ್ನ ಹೊಂದಿದ್ದಾನೆ ಅನ್ನುವಂಥದ್ದನ್ನ ಪರೀಕ್ಷೆಯ ಮೂಲಕ ಆ ಒಂದು ಮಟ್ಟವನ್ನ ಅಳೆಯುವಂತ ಒಂದು ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೀತಾ ಇರ್ತವೆ. ಅದೇ ರೀತಿಯಾಗಿ ನಾನು ಖರೀದಿಸುವಂತಹ ವಸ್ತುಗಳು ಕೂಡ ಪರೀಕ್ಷೆಗೆ ಒಳಪಡಲ್ಪಟ್ಟೇನೆ ನಮ್ಗೆ ತೆಗೆದುಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ. ಹಾಗಾಗಿ ಪರೀಕ್ಷೆ ಇಲ್ಲದೇನೆ ಯಾವುದ್ರ ಒಂದು ಗುಣಮಟ್ಟವನ್ನು ಕೂಡ ನಾವುಗಳು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವಾಸ ಅನ್ನುವಂತಹ, ಸಹವಾಸ ಅನ್ನುವಂತಹ ಈ ಒಂದು ಜೀವಿತಕ್ಕೂ ಕೂಡ ಪರೀಕ್ಷೆ ಅನ್ನುವಂಥದ್ದು ಬರ್ತದೆ ಅಂತ. ಈ ಪರೀಕ್ಷೆಯಲ್ಲಿ ನಾವುಗಳು ಜಯವನ್ನು ಹೊಂದಬೇಕು, ಸಹವಾಸ ಅನ್ಯೋನ್ಯತೆಯಲ್ಲಿ ನಿರಂತರವಾಗಿ ಜೀವಿಸ್ಬೇಕನ್ನುವಂತಹ ವಿಶೇಷವಾದಂತಹ ಒಂದು ದೈವಿಕ ತಿಳುವಳಿಕೆಯನ್ನ ಈ ಸಂದರ್ಭದಲ್ಲಿ ನಾವುಗಳು ತಿಳ್ಕೊಳ್ಳುವಂಥದ್ದು ಎಷ್ಟೋ ಮುಖ್ಯ ಅನ್ನುವಂಥದ್ದನ್ನ ನಾವುಗಳು ಗ್ರಹಿಸಬೇಕಾಗ್ತದೆ. ಮೊಟ್ಟ ಮೊದಲದಾಗಿ ಈ ಸಹವಾಸಕ್ಕೆ ಈ ಪರೀಕ್ಷೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂತಹ ದೇವರ ಮನುಷ್ಯನಾಗಿರ್ತಕ್ಕಂತಹ ಎಲೀಷನ ಒಂದು ಜೀವಿತವನ್ನ ನಾವು ಆಲೋಚನೆ ಮಾಡಿದ್ರೆ ಅಲ್ಲಿ ಒಂದು ವಿಶೇಷವಾದಂತಹ ಸಂಗತಿ ನಮಗೆ ಬಯಲ್ಪಟ್ಟಾಗುತ್ತೆ. ಎಲೀಷ ಯಾರು ಅಂತಂದ್ರೆ ದೇವರ ಪ್ರವಾದಿ. ಪ್ರಸ್ತುತ ಯಾವ ಒಂದು ಸ್ಥಿತಿಯಲ್ಲಿ ಎಲೀಷನ ಕೆಲಸ ಮಾಡ್ತಾ ಇದ್ದಾನಂತಂದ್ರೆ, ಇಸ್ರಾಯೇಲ್ ದೇಶದಲ್ಲಿ ದೇವರು ಇಲ್ಲ ಅನ್ನುವಂತಹ ವಾತಾವರಣ ಬೆರೀತಾ ಇದೆ. ಇಸ್ರಾಯೇಲ್ ದೇಶದಲ್ಲಿ ದೇವರಿಲ್ಲ, ದೇವರಿಲ್ಲ ಅಂದ್ರೆ ಯೆಹೋವ ದೇವರು ಇಲ್ಲ. ಅದಕ್ಕೆ ಬದಲಾಗಿ ಅಹಬನ ಹೆಂಡತಿಯಾಗಿರ್ತಕ್ಕಂತಹ ಇಜಬೇಲಳಿಂದ ಅಲ್ಲಿ ಪ್ರಾರಂಭವಾದಂತಹ ಬಾಳ್ ದೇವರ ಪೂಜೆ ಬಹಳ ಪ್ರಬಲವಾಗಿ ನಡೀತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಯೆಹೋವ ದೇವರು ಇದ್ದಾನೆ ಅಂತೇಳಿ ಯೆಹೋವ ದೇವರ ಪಕ್ಷವಾಗಿ ಕೆಲಸ ಮಾಡ್ತಕ್ಕಂತಹ ಈ ಎಲೀಷನ ವಿಷಯವಾಗಿ ನಾವುಗಳು ಆಲೋಚನೆ ಮಾಡಬೇಕು. ಈ ಎಲೀಷ ಎಂತ ಒಂದು ಉನ್ನತವಾದಂತ ಒಂದು ವಿಶ್ವಾಸವನ್ನ, ದೇವರ ಪಕ್ಷವಾಗಿ ಆತನ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂತ ಅನೇಕ ವಿಚಾರಗಳನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಹಾಗಾಗಿ ಈ ವಿಶ್ವಾಸ ಪರೀಕ್ಷೆಯಲ್ಲಿ ಎಲೀಷನು ಕೂಡ ಯಾವ ರೀತಿ ಜಯವನ್ನು ಹೊಂದಿದ್ದಾನೆ, ಅಥವಾ ದೇವರ ಸಹವಾಸದಲ್ಲಿ ದೇವರ ಸಹವಾಸಕ್ಕೆ ಹೊಂದೊದಗುವಂತಹ ಒಂದು ಪರೀಕ್ಷೆಯಲ್ಲಿ ಈ ಎಲೀಷ ಯಾವ ರೀತಿ ಜಯವನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ನಡೆದ್ರೆ ನಮಗಳಿಗೂ ಕೂಡ ದೇವರ ಮತ್ತು ನಮಗಿರ್ತಕ್ಕಂಥ ಸಹವಾಸಕ್ಕೆ ಬರ್ತಕ್ಕಂಥ ಪರೀಕ್ಷೆಗಳನ್ನು ಕೂಡ ನಾವುಗಳು ಎದುರಿಸುವುದಕ್ಕೆ ಈತನ ಒಂದು ಪ್ರೇರೇಪಣೆ, ಈತನ ಜೀವಿತದ ಒಂದು ಆದರ್ಶ ನಮಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು, 1ನೇ ಅರಸುಗಳ ಪುಸ್ತಕ, ದಯಮಾಡಿ ಕ್ಷಮಿಸಿ, 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಈ ಎಲೀಷನ ವಿಷಯವಾಗಿ ನಾವು ಸಂಗತಿಯನ್ನ ಗಮನಿಸ್ತೇವೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಎಲೀಷ ಮತ್ತು ಆತನ ಸಹವಾಸ ದೇವರೊಟ್ಟಿಗೆ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಈ ಒಂದು ಭಾಗದಲ್ಲಿ ನಾವು ಮುಂದೆ ಸಾಗೋಣ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಇಲ್ಲಿ ಆರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಪತಿ ಇರ್ತಾನೆ. ಆ ಸೇನಾಪತಿಯ ದಿಸೆಯಿಂದಾಗಿ ಆರಾಮ್ಯರ ಅರಸ ಅನೇಕ ವಿಜಯಗಳನ್ನ ಆತನು ಹೊಂದಿರ್ತಾನೆ. ಹಾಗಾಗಿ ಆರಾಮ್ಯರ ಅರಸನ ದೃಷ್ಟಿಯಲ್ಲಿ ಈ ನಾಮಾನನು ಒಬ್ಬ ಪರಾಕ್ರಮಶಾಲಿ, ಒಬ್ಬ ಮಹಾಪುರುಷ, ಸನ್ಮಾನಕ್ಕೆ ಯೋಗ್ಯನು ಎಂಬಂತಹ ಸ್ಥಿತಿಯಲ್ಲಿ ನಾಮಾನನು ಇರುವಂತದನ್ನ ನಾವು ಗಮನಿಸ್ತೇವೆ. ಇಂಥ ಒಂದು ಉನ್ನತವಾದಂತಹ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಈ ನಾಮಾನನು ಒಂದು ದೊಡ್ಡದಾದಂತಹ ಒಂದು ರೋಗಕ್ಕೆ ತುತ್ತಾಗಿರ್ತಾನೆ. ಆ ರೋಗ ಯಾವ್ದಂದ್ರೆ ಕುಷ್ಠರೋಗ ಅಂತ. ಪ್ರಸ್ತುತ ದಿನಮಾನಗಳಲ್ಲಿ ಈ ಕುಷ್ಠರೋಗ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲ್ಪಡ್ತಾ ಇಲ್ಲ. ಆದ್ರೆ ಪುರಾತನ ಕಾಲದಲ್ಲಿ ಈ ಒಂದು ಕುಷ್ಠರೋಗ ಎಷ್ಟು ಗಂಭೀರವಾಗಿ ಪರಿಗಣಿಸಲ್ಪಡ್ತಾ ಇತ್ತು ಅಂತಂದ್ರೆ,
ಕುಷ್ಠರೋಗಕ್ಕೆ ಒಳಗಾದಂತಹ ಸಾಮಾನ್ಯ ವ್ಯಕ್ತಿನೇ ಆಗಲಿ ಅಥವಾ ಉನ್ನತವಾದಂತಹ ಸ್ಥಾನಮಾನದಲ್ಲಿರ್ತಕ್ಕಂತಹ ವ್ಯಕ್ತಿನೇ ಆಗಲಿ ಆತನು ಸಮಾಜದಲ್ಲಿ ಇರೋದಕ್ಕೆ ಅವನಿಗೆ ಅವಕಾಶ ಇದ್ದಿಲ್ಲ. ಕುಷ್ಠರೋಗ ಬಂತು ಅಂತಂದ್ರೆ ಸಮಾಜದಿಂದ ಅವನು ಏನಾಗೋದು, ಹೊರ ಹಾಕಲ್ಪಡ್ಬೇಕಾಗಿತ್ತು. ಸಮಾಜದಿಂದ ದೂರವಾಗಿದ್ದುಕೊಂಡು ಆ ರೋಗದ ನಿಮಿತ್ತವಾಗಿ ಅವನು ಸಮಾಜದಿಂದ ಹೊರಗಿದ್ದುಕೊಂಡು ಬದುಕಬೇಕಾದಂತ ಒಂದು ಪರಿಸ್ಥಿತಿ ಹಳೆಯ ಕಾಲದಲ್ಲಿ. ಅಂತ ಒಂದು ಸ್ಥಿತಿಯಲ್ಲಿ ಯಾರಿದ್ದಾರೆ ಅಂತಂದ್ರೆ ನಾಮಾನನು ಕುಷ್ಠರೋಗದಿಂದ ಬಳಲ್ತಾರೆ. ಇಂಥ ಒಂದು ಕುಷ್ಠರೋಗದಿಂದ ಬಳಲ್ತಕ್ಕಂತಹ ಈ ನಾಮಾನನ ಕ್ಷೇಮಕ್ಕೋಸ್ಕರ, ಈತನು ಈ ಒಂದು ರೋಗದಿಂದ ವಾಸಿ ಆಗುವುದಕ್ಕೋಸ್ಕರ ಒಬ್ಬ ಯಹೂದ್ಯ ಹುಡುಗಿ ಒಂದು ಸಜೆಷನ್ ಕೊಡ್ತಾಳೆ. ಏನ್ ಸಜೆಷನ್ ಕೊಡ್ತಾಳೆ ಅಂತಂದ್ರೆ, ನಮ್ಮ ದೇಶದಲ್ಲಿ ದೇವರ ಪ್ರವಾದಿ ಒಬ್ಬರಿದ್ದಾರೆ, ಅವರ ಬಳಿಗೆ ಹೋದ್ರೆ ಖಂಡಿತವಾಗಿಯೂ ನಾಮಾನನು ಅದು ನಮ್ಮ ಯಜಮಾನನು ಖಂಡಿತವಾಗಿ ಸ್ವಸ್ಥತೆಯನ್ನು ಹೊಂದುತ್ತಾನೆ ಅನ್ನುವಂತ ಭರವಸೆ ಕೊಟ್ಟಾಗ ಆರಂಭರ ಅರಸನಿಂದ ಪತ್ರವನ್ನ ಮತ್ತು ಒಂದಿಷ್ಟು ಉಡುಗೊರೆಗಳನ್ನು, ಬೆಳ್ಳಿ ಬಂಗಾರ ಮತ್ತೊಂದು ಮಗದೊಂದು ಪದಾರ್ಥಗಳನ್ನ ತೆಗೆದುಕೊಂಡು ಈತನ ಪ್ರಯಾಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 8ನೇ ವಚನದಿಂದ ವಿಷಯವನ್ನು ಗಮನಿಸಿದೆ. ಈ ವಿಷಯವನ್ನ ಕೇಳಿದಂತಹ ಇಸ್ರಾಯೇಲರ ಅರಸನು ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ, 8ನೇ ವಚನದಲ್ಲಿ ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನ ಅರಿತುಕೊಂಡು, ಅಂದ್ರೆ ಕುಷ್ಠರೋಗನ ಗುಣ ಮಾಡು ಅಂತೇಳಿ ಈ ನಾಮವನ್ನು ಬಂದಾಗ ನೀವು ಬೇಕಂದ್ರೆ ನನ್ನ ಮೇಲೆ ಉತ್ತರ ಬಂದಿದ್ದೀವಿ, ನೀವು ಕುಷ್ಠರೋಗನ ಪರಿಹಾರ ಮಾಡಕ್ಕೆ ನಾನೇನ್ ದೇವರ, ನನಗೆ ಏನ್ ಸಾಧ್ಯ ಅಂತೇಳಿ ಇಸ್ರಾಯೇಲರ ಅರಸನು ಈ ರೀತಿಯಾಗಿ ಪ್ರತ್ಯುತ್ತರವನ್ನ ನಾಮಾನನಿಗೆ ಕೊಡುವಂತದನ್ನ ನಾವಿಲ್ಲಿ ಗಮನಿಸ್ತೀವಿ. ಇದಾದ ಮೇಲೆ 8ನೇ ವಚನದ 2ನೇ ಭಾಗದಲ್ಲಿ ದೇವರ ಮನುಷ್ಯನಾದ ಎಲೀಷನು ಈ ಒಂದು ಮಾತನ್ನ ಕೇಳಿ, ಯಾವ ಮಾತನ್ನ, ಇಸ್ರಾಯೇಲರ ಅರಸನು ಬಟ್ಟೆ ಅರಿದುಕೊಂಡಂತಹ ವಿಚಾರವನ್ನ ದೇವರ ಪ್ರವಾದಿಯಾದಂತಹ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ಯಾರಿಗೆ, ಇಸ್ರಾಯೇಲರ ಅರಸನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಅರಿದುಕೊಂಡದ್ದು ಹೇಗೆ, ಅವನನ್ನು ನನ್ನ ಬಳಿಗೆ ಕಳಿಸು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದರು. ನಾಮಾನನು ರಥರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತಿರು. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನದ್ದಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು ಅಂತ. ಇದನ್ನ ಕೇಳಿ ನಾಮಾನನು ಏನ್ ಮಾಡ್ತಾ ಇದ್ದಾನೆ, ಕೋಪ ಮಾಡ್ಕೊಳ್ತಾ ಇದ್ದಾನೆ. ಅಂದ್ರೆ ಎಲೀಷಾ ಎಷ್ಟು ಮಟ್ಟಿಗೆ ದೇವರ ಸಹವಾಸದಲ್ಲಿ ಇದ್ದಾನೆ ಅಂತಂದ್ರೆ, ಬಂದಂತಹ ವ್ಯಕ್ತಿ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ. ಆರಂಭರ ಅರಸನಿಗೆ ಇಷ್ಟವಾದಂತಹ ಆ ಸೇನಾಪತಿಯ ಮುಖಾಂತರ ಎಷ್ಟೋ ವಿಜಯಗಳನ್ನ, ಗೌರವಗಳನ್ನ, ಘನತೆ, ಮಹಿಮೆಯನ್ನ ಪಡೆದುಕೊಂಡಂತಹ ಅರಸನ ಇಷ್ಟನಾದಂತಹ ಸೇನಾಪತಿ ಬಂದಿದೆ. ಇಂತಹ ಸೇನಾಪತಿಗೆ ನೀನು ನನ್ನ ರಥದ ಬಳಿಗೆ ಬರದೇನೆ ನೀನು ಮನೇಲೇ ಇದ್ಕೊಂಡು, ಆಯ್ತು ಹೋಗು ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದೆಯಲ್ಲ, ಏನಂತ ತಿಳ್ಕೊಂಡಿದ್ದೀನಿ ನನ್ನ ನೀನು? ಸೊ ಕೋಪಗೊಳ್ತೇವೆ. ನಾವಿಲ್ಲಿ ಎಲೀಷನ ಒಂದು ಮನಸ್ಥಿತಿಯನ್ನು ಗಮನಿಸಿದ್ರೆ, ಬಂದಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಲಿ, ನಾರ್ಯಾರು, ಎಲೀಷ ಯಾರು, ದೇವರ ಪಕ್ಷವಾಗಿ ದೇವರ ಸಹವಾಸದಲ್ಲಿರ್ತಕ್ಕಂಥ, ದೇವರಿಗೆ ಯಾರು ಮನುಷ್ಯರಾದ್ರೂ ಅಷ್ಟೇ, ಅವ್ರು ದೊಡ್ಡವನಾದ್ರೂ ಸರಿನೇ, ಸಣ್ಣವನಾದ್ರೂ ಅಷ್ಟೇ, ಬಡವನಾದ್ರೂ ಅಷ್ಟೇ, ಬಲ್ಲಿದನಾದ್ರೂ ಅಷ್ಟೇ, ಎಲ್ಲ ಕೂಡ ಒಂದೇ. ಆದ್ರೆ ಈತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ, ಎಲೀಷನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅಂತಂದ್ರೆ, ನಾಮಾನನು ಬಂದ ತಕ್ಷಣ ಎಲೀಷಾ ಓಡೋಡ್ಬಿಟ್ಟು ಕೈ ಕಟ್ಟಿಕೊಂಡು, ಏನ್ ಬುದ್ಧಿಯವರು ಏನ್ ಬಂದ್ರಲ್ಲ, ಇಲ್ಲಿ ಏನಾಗ್ಬೇಕು, ನಮಗೆ ಏನಾಗ್ಬೇಕು ಹೇಳಿ, ನೀವು ಮಾತನ್ನು ತೋರಿಸಿ ನಾವು ತಲೆ ಇಟ್ಕೊಂಡು ಮಾಡ್ತೀವಿ, ಈ ರೀತಿ ಎಲೀಷನು ಬಂದು ನನ್ನ ಕೇಳ್ಬೇಕು ಅನ್ನೋದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾರು? ನಾಮಾನ. ಆದ್ರೆ ಎಲೀಷ ಯಾರ ಪಕ್ಷವಾಗಿದ್ದಾನೆ ಅಂತಂದ್ರೆ ದೇವರ ಪಕ್ಷವಾಗಿದ್ದಾನೆ. ದೇವರ ಸಹವಾಸದಲ್ಲಿರೋದ್ರಿಂದ ಹೋಗಿ 7 ಸಾರಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗು ಅಂತ ಹೇಳ್ತಾರೆ. ಐ ಡೋಂಟ್ ಕೇರ್ ಹೂ ಆರ್ ಯು, ಯು ಆರ್ ಎ ಸೋಲ್ಜರ್, ನೀನೊಬ್ಬ ಸೇನಾಪತಿ ಇರ್ಬೋದು, ಇಲ್ಲ ಅಂತಿಲ್ಲ, ನೀನ್ ನನ್ನ ಬಳಿಗೆ ಬಂದಿದ್ದಿ, ಇಸ್ರಾಯೇಲ್ ದೇಶದಲ್ಲಿ ಯೆಹೋವನು ಇದ್ದಾನೆ ಎಂಬುದಾಗಿ ನಾನು ಅದರ ಪಕ್ಷವಾಗಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿನ್ನ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಆಯ್ತು, ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು ಅಂತ ಹೇಳಿದಾಗ ಅಲ್ಲಿ ಆತನು ಕೋಪಗೊಂಡು, ಇಷ್ಟನ್ನ ಹೇಳೋದಕ್ಕೆ ನಾನೇ ಇಲ್ಲಿ ಬರಬೇಕು, ಇದಕ್ಕಿಂತ ಉನ್ನತವಾದಂತಹ ನದಿಗಳು ನಮ್ಮ ದೇಶದಲ್ಲಿದ್ದಾವೆ, ನದಿಗಳು ನಮ್ಮ ದೇಶದಲ್ಲಿದ್ದಾವೆ, ಈ ಯೋರ್ದಾನ್ ಹೊಳೆಯಲ್ಲಿ ಮುಳುಗಕ್ಕೆ ನಾನು ಬರ್ಬೇಕಾ? ಅದು ನೀನನ್ನ ನನ್ನನ್ನ ಇರ್ರೆಸ್ಪೆಕ್ಟಿವ್ ಆಗಿ ಒಳಗೆ
ನಿಂತ್ಕೊಂಡು ಈ ರೀತಿ ಹೇಳ್ತಾ ಇಲ್ಲ, ಎಷ್ಟಿರ್ಬೋದು ನಿನಗೆ ಅನ್ನುವಂತ ಒಂದು ಅಹಂಕಾರದ ಬುದ್ಧಿ ನಾಮನಲ್ಲಿ ಎತ್ತಿ ಕಾಣಿಸ್ತದೆ. ಈ ರೀತಿಯಾದಂತಹ ಒಂದು ಸ್ವಭಾವ ಎಲಿಷನಲ್ಲಿ ನಾವು ಗಮನಿಸಿದ್ರೆ, ಆ ಬಂದಂತಹ ವ್ಯಕ್ತಿ ಎಷ್ಟೇ ಉನ್ನತರಾಗಿರ್ಲಿ, ನಾನು ಯಾರ ಪಕ್ಷದವನು, ಯಾರ ಸಹವಾಸದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನ ಯಾರು ತೋರಿಸ್ತಾ ಇದ್ದಾರೆ? ಎಲಿಷನ ತೋರಿಸ್ತಾ ಇದ್ದಾರೆ. ಇವತ್ತು ನಾವುಗಳು ಕೂಡ ನಮ್ಮ ಸಹವಾಸ ಯಾರ ಜೊತೆಗೆ ಇದೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಇವತ್ತು ಯಾರೋ ಒಬ್ಬ ಲೋಕದಲ್ಲಿರ್ತಕ್ಕಂಥ ಒಂದು ಉನ್ನತವಾದಂತಹ ಒಬ್ಬ ಅಧಿಕಾರಿನೋ ಅಥವಾ ದುಡ್ಡು ಕಾಸಿರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿನೋ ಬಂದಾಗ ನಾವು ನಮ್ಮ ತನವನ್ನು ನಾವು ಕಳೆದುಕೊಂಡು ನಮ್ಮನ್ನು ನಾವು ಅವತ್ತಿಗೆ ಗುಲಾಮನನ್ನಾಗಿ ಏನ್ ಮಾಡ್ಕೋಬಾರ್ದು. ನಾವ್ ಯಾರು ಅಂತಂದ್ರೆ ಮೀಸಲಾದಂತ ಜನಾಂಗ, ದೇವರ ಸ್ವಕೀಯ ಪ್ರಜೆಗಳು. ಸೊ ಹಾಗಾಗಿ ನಾನು ಯಾರು ಅನ್ನುವಂತ ಅರಿವುಗಳು ನನ್ನಲ್ಲಿ ಇರ್ಬೇಕು ಅಂತ, ಅದು ನಾನು ಸಹವಾಸದಲ್ಲಿ ಇದ್ದೀನಿ ಅನ್ನುವಂಥದ್ದು ಸೂಚಿಸ್ತದೆ. ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಏನ್ ನಡೀತದೆ ಅಂತಂದ್ರೆ, ಕೆಲವೊಂದು ಚರ್ಚ್ ಬಿಲ್ಡಿಂಗ್ಗಳು ಕಟ್ಟಡವನ್ನ ಕಟ್ಟಲ್ಪಡೋದಕ್ಕೋಸ್ಕರನೋ ಅಥವಾ ಒಂದು ಕ್ರೈಸ್ತ ಮೀಟಿಂಗ್ಗಳು ನಡಿಬೇಕಂತ ಹೇಳಿನೋ ರಾಜಕೀಯ ವ್ಯಕ್ತಿಗಳಿಂದ ಅಥವಾ ಲೋಕದಲ್ಲಿ ದುಡ್ಡು ಹೆಚ್ಚು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಹಣನ ಪಡ್ಕೊಂಡು ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು ಅದು ದೇವರ ದೃಷ್ಟಿಯಲ್ಲಿ ಸರಿಯಾದಂತಹ ಕಾರ್ಯಕ್ರಮ ಅಲ್ಲ. ಅದು ದೇವರ ಕಾರ್ಯಕ್ರಮಗಳು ಎಲ್ಲಿಂದ ನಡಿಬೇಕಂತಂದ್ರೆ ಸಭೆಯ ಪರಿಶುದ್ಧರ ಕಾಣಿಕೆ ಮೂಲಕ ಏನ್ ನಡಿಬೇಕು ಅಂತ. ಹಾಗೆ ಅವರಿಂದ ತೆಗೆದುಕೊಳ್ಳಲ್ಪಟ್ಟಂತಹ ಈ ಒಂದು ಹಣದಿಂದ ಕಾರ್ಯಕ್ರಮ ಮಾಡಿದಾಗ ಈ ಒಂದು ಸ್ಟೇಜ್ ಮೇಲೆ ತಂದು ಯಾರ ನಿಲ್ಲಿಸ್ತಾರೆ? ಅವ್ರನ್ನ ನಿಲ್ಲಿಸ್ಬಿಟ್ಟು ನೀವು ಏನಾದ್ರೂ ಇದ್ರೆ ಸಭೆಗೆ ಹೇಳಿ ಅಂತ ಹೇಳ್ತಾರೆ. ಇದು ಎಷ್ಟು ಅವಮಾನ ಇದು! ಇಷ್ಟಕ್ಕೂ ದೇವರ ಪ್ರಜೆಗಳಿಗೆ ಬೋಧಿಸುವಂತಹ ಅವಕಾಶ ಆಗ್ಲಿ ಅರ್ಹತೆ ಆಗ್ಲಿ ದೇವರು ಯಾರಿಗೆ ಕೊಟ್ಟಿದ್ದಾನಂತಂದ್ರೆ ಯಾಜಕರಿಗೆ ಮಾತ್ರ ಅಂತ ಹೇಳ್ತಾರೆ. ಯಾಜಕರು ಯಾರು ಅಂತಂದ್ರೆ ಯಾರು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕ್ರಿಸ್ತನ ಶಿರಸ್ಸಿಗೆ ಹೊಂದಿಕೊಂಡು ಬದುಕನ್ನು ನಡೆಸ್ತಾ ಇರ್ತಾರೋ ಅವರು ಯಾಜಕರು ಅಂತ. ಸೊ ಹಾಗಾಗಿ ಆ ಯಾಜಕರಿಗೆ ಯಾವುದೇ ಯಾಜಕತ್ವದ ಅರಿವೇ ಇಲ್ಲದಿರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಿಂತ್ಕೊಂಡು ಪಾಠ ಹೇಳ್ತಿರ್ತಾರೆ, ಅದು ಎಷ್ಟು ನಾಚಿಕೆ ಹೇಳ್ತಾರೆ. ಅದರಿಂದ ನಾವಿಲ್ಲಿ ಎಲಿಷನ ಒಂದು ಬದುಕನ್ನು ನೋಡಿದ್ರೆ, ಎಲಿಷಾ ಎಂತ ಒಂದು ಪರಿಸ್ಥಿತಿಯಲ್ಲಿ ದೇವರ ಸಹವಾಸದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. ಆತ ಹೋಗಿ ಸರೆಂಡರ್ ಆಗಿ ಈ ರೀತಿ ತನ್ನಂತ ತಪ್ಪಿಸ್ಕೊಂಡು ಏನ್ ಬೇಕು ಹೇಳಿ ಬರ್ತೀನಿ, ಒಂದಿದ್ದೇ ದೊಡ್ಡ ಮಾತು ಅಂತ ಹೇಳಿ ಹೋಗ್ಲಿಲ್ಲ. ಹೆಂಗ್ ಹೇಳ್ತಾ ಇದ್ರು ಅಂತಂದ್ರೆ, ಅಲ್ಲಿದ್ದಾನೆ ಮನೇಲಿ, ರಥ ನಿಂತಿದೆ ಮನೆ ಮುಂದೆ, ಹೋಗಿ ಏನ್ ಮಾಡಲಿ ನೋಡ್ತಾ ಮಾಡಲಿ ಹುಡುಗು ಅಂತ ಹೇಳ್ತಾರೆ. ಎಷ್ಟಿದು ಅಂದ್ರೆ ನಾವು ಯಾರ ಸಹವಾಸದಲ್ಲಿ ಇದ್ದೀನಿ ನಾನು ಮರಿಬಾರ್ದು ನಾನು ಯಾರ ಸಹವಾಸದಲ್ಲಿ ಇದ್ದೀನಿ ಅನ್ನೋದನ್ನು ಮರಿಬಾರ್ದು. ಅಂದ್ರೆ ಎಲಿಷನಿಗೆ ಸಹವಾಸದ ಒಂದು ಪರೀಕ್ಷೆ ಬಂದು ಹೊಡ್ತಾ ಇದೆ. ನಾವಾನು ಅಕ್ಸೆಪ್ಟ್ ಮಾಡ್ತಾ ಇದ್ದಾನೆ, ನಿರೀಕ್ಷೆ ಮಾಡ್ತಾ ಇದ್ದಾನೆ. ಏನಂತಂದ್ರೆ ಬಂದು ರಥದಲ್ಲಿ ನಿಂತ್ಕೊಂಡು ಏನಾಯ್ತು ಬುದ್ಧಿ, ಯಾಕೆ ಬಂದ್ರೆ ಬುದ್ಧಿ, ಆಯ್ತು ಬುದ್ಧಿ, ಬನ್ನಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನಂತ ನಿರೀಕ್ಷೆ ಯಾರು ಮಾಡ್ತಾ ಇದಾರೆ? ನಾವಾರು ಮಾಡ್ತಾ ಇದ್ದಾರೆ. ಆದ್ರೆ ಎಲಿಷಾ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನೀನ್ ಬಂದಿರ್ತಕ್ಕಂಥ ವ್ಯಕ್ತಿ ನೀನ್ ಯಾರೇ ಆಗಿರ್ಲಿ, ದೇವರ ಆಜ್ಞೆ ಇದು, ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 2 ಸಾರಿ ಮುಳುಗು ಅಂತ. ಇದನ್ನ ಕೇಳಿ ಕೋಪಗೊಂಡಂತಹ ನಾಮಾನ ತಿರುಗಿ ತಮ್ಮೂರಿಗೆ ಹೋಗೋದಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಅವರ ಒಂದು ಪಾಳ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಬುದ್ಧಿಯವರೇ ಹಂಗ್ ಮಾಡ್ಬಿಡಿ, ನಾವ್ ಅಲ್ಲಿಂದ ಇಲ್ಲಿ ಬಂದಿದೀವಿ, ಸ್ವಸ್ಥ ಆಗೋದಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಬಂದಿದೀವಿ, ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಮಾಡ್ತಾ ಇದ್ರಲ್ಲ, ಆಯ್ತು ಈಗ ಏನಾಗಿಲ್ಲ ಬನ್ನಿ ಮಾಡಿ ಅಂತ ಹೇಳಿ ಅವ್ರನ್ನ ಒತ್ತಾಯಪಡಿಸಿ ಅವ್ರನ್ನ ಸಮಜಾಯಿಸಿ ಕೊಟ್ಟಾಗ ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿದ ಮೇಲೆ ಆತನ ದೇಹ ಕೂಸಿನಂತೆ ಬೆಳ್ಳಗಾಯ್ತು ಅಂತ. ನೆಕ್ಸ್ಟ್ ಇದೆ ವೇರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 15ನೇ ವಚನ, 5ನೇ ಅಧ್ಯಾಯ 15ನೇ ವಚನ. ಇದು ಒಂದು ಎಲಿಷನ ಸಹವಾಸ ಪರೀಕ್ಷೆ. ಏನಾಯ್ತು ಅಂದ್ರೆ, ನಾಮಾನನು ಬಂದಾಗ ಎಲಿಷಾ ತನ್ನನ್ನು ತಾನು ತಗ್ಗಿಸ್ಕೊಂಡು ಆತನ ಮುಂದೆ ಕೈ ಕಟ್ಟಿ ನಿಂತ್ಕೊಂಡು ಏನ್ ಬುದ್ಧಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಲಿಲ್ಲ ಅಂತ ಹೋಗ್ಲಿಲ್ಲ. ನಾನು ಯಾರ ಪಕ್ಷದಲ್ಲಿದ್ದೀನಿ, ಯಾರ ಸಹವಾಸದಲ್ಲಿದ್ದೀನಿ ಅನ್ನುವಂಥದ್ದನ್ನ ಆತನು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರತಿಯೊಬ್ಬ ಕ್ರಿಸ್ತನ ಸಭೆಯ ಸದಸ್ಯರು ಯಾವ ರೀತಿ ಇರಬೇಕು ಅಂತಂದ್ರೆ, ನಾನು ದೇವರ ಪಕ್ಷದಲ್ಲಿದ್ದೀನಿ, ದೇವರ ಸಹವಾಸದಲ್ಲಿದ್ದೀನಿ, ನಾನು ಪ್ರೀತಿಸೋಣ, ಎಲ್ಲರನ್ನ ಗೌರವಿಸೋಣ, ಇಲ್ಲ ಅಂತಿಲ್ಲ. ಯಾರು ಕೂಡ ತಮ್ಮನ್ನು ತಾವು ಏನ್ ಮಾಡ್ಬಾರ್ದು, ಅವ್ರಿಗೆ ಅಡಿಯಾಳನ್ನಾಗಿ ಮಾಡ್ಕೋಬಾರ್ದು. ಅವರಿಂದ ಏನೋ ಭೌತಿಕವಾದಂಥದ್ದು ಏನೋ ನಾವು ಪಡ್ಕೊಳ್ಬೇಕು ಅನ್ನುವಂತಹ ಸ್ವಾರ್ಥ ದುರಾಲೋಚನೆಯಿಂದ ದೇವರ ಸಹವಾಸದಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದನ್ನ ಮರೆತು ಭೌತಿಕವಾದಂತಹ ಆ ಒಂದು ಲೌಕಿಕವಾದಂತಹ ದೃಷ್ಟಿಕೋನದಲ್ಲಿ ಅವರಿಗೆ ವಿಜೇತ ಆಗ್ಬಾರ್ದು. ಪ್ರೀತಿಸೋಣ, ಅವ್ರನ್ನ ಗೌರವಿಸೋಣ ಅಷ್ಟೇ. ಆದ್ರೆ ಕಾರ್ಯಕ್ರಮಗಳು ಹೆಂಗ್ ಇಡ್ಬೇಕಂತಂದ್ರೆ,
ದೇವರ ಪಕ್ಷದಲ್ಲಿ, ದೇವರ ಸಹವಾಸದಲ್ಲಿ ನಾವು ಇದ್ದೀವಿ ಅನ್ನುವಂತ ಅರಿವಿನೊಂದಿಗೆ ಕಾರ್ಯಕ್ರಮಗಳು ನಡೀಬೇಕು ಅಂತ. ಸೊ ಆ ಒಂದು ಪರೀಕ್ಷೆಯಲ್ಲಿ ಮೊದಲನೇ ಹಂತದಲ್ಲಿ ಎಲೀಷನ ಪಾಸ್ ಆಗಿದ್ದಾನೆ. ಎರಡನೇ ಹಂತದಲ್ಲಿ ಏನಾಗ್ತಾ ಇದೆ ಗಮನಿಸೋಣ. 15ನೇ ವಚನ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರಕ್ಕೆ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಲೇಬೇಕು ಎಂದು ಹೇಳಿದನು ಅಂತ ಹೇಳಿ. ಏನ್ ಕರ್ತಾ ಇದ್ದಾನೆ ನೆಕ್ಸ್ಟ್? ಕಾಣಿಕೆ ಸ್ವೀಕರಿಸು ಅಂತ ಹೇಳಿ. ಅಂದ್ರೆ ಎಲೀಷನ ಸಹವಾಸ ಪರೀಕ್ಷೆ ಆಗ್ತಾ ಇದ್ದೀವಿ. ಯಾರ ಸಹವಾಸದಲ್ಲಿ ಇದ್ದೀವಿ? ಆತ ಬಂದು ಏನ್ ಮಾಡ್ತಾ ಇದ್ದೀನಿ? ಮಾಡಿದಂತಹ ಉಪಕಾರನ ಹೊಂದಿದ್ದೀನಿ. ಉಪಕಾರಕ್ಕೆ ಕೃತಜ್ಞತೆ ಆಗಿ ನೀನ್ ಏನ್ ಮಾಡ್ಬೇಕು? ನೀನು ಕಾಣಿಕೆ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದಾನೆ ನಾಮಾನ. ಇಷ್ಟಕ್ಕೂ ನಾಮಾನ ತಂದದ್ದು ಏನ್ ಗೊತ್ತಾ? ನಾಮಾನ ತಂದದ್ದು ಏನ್ ಗೊತ್ತಾ? 5ನೇ ವಚನ, 5ನೇ ಅಧ್ಯಾಯ 5ನೇ ವಚನ. ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು ಏನ್ ತರ್ತಾ ಇದ್ದಾನೆ? 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳನ್ನು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ. ಅಂದ್ರೆ ಏನ್ ತಗೊಂಡ್ಬರ್ತದೆ ಕಾಣಿಕೆ? ಇಷ್ಟು ತಗೊಂಡ್ಬರ್ತದ. 10 ತೊಲೆ, 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕೆಳಗಡೆ ಗಮನಿಸಿ, ಫುಟ್ನೋಟಲ್ಲಿ 2 ಕೊಟ್ಟು ಸುಮಾರು 3,000 ತೊಲೆ ಅಂತ ಹೇಳ್ತಾರೆ. ಸುಮಾರು 3,000 ತೊಲೆ. 1 ತೊಲೆ ಅಂತಂದ್ರೆ ನಮಗೆ ಗೊತ್ತಿರೋ ಪ್ರಕಾರ 10 ಗ್ರಾಮಿಗೆ 1 ತೊಲೆ ಅಂತ ಕರಿತೀವಿ. ಹೌದಾ? ಕರೆಕ್ಟ್ ಹೌದಾ? ಓಕೆ. 10 ತೊಲೆಗೆ ಸಾರಿ 10 ಗ್ರಾಮಿಗೆ 1 ತೊಲೆ ಅಂತಂದ್ರೆ ಎಷ್ಟು ಗ್ರಾಮ್ ಅಂದ್ರೆ 30,000 ತೊಲೆ. 30,000 ತೊಲೆ. ಕುತ್ಕೊಂಡು ಲೆಕ್ಕ ಹಾಕಿದ್ರೆ ಎಷ್ಟು ಗ್ರಾಮ್ ಆಗುತ್ತೆ ಅಂತ ಹೇಳಿ. ಈಗಿನ ಕಾಲದ ರೇಟ್ಗೆ ಲೆಕ್ಕ ಹಾಕಿದ್ರೆ 1 ಗ್ರಾಮಿಗೆ ಹೆಚ್ಚು ಕಡಿಮೆ ಎಷ್ಟು? 10,000 ರೂಪಾಯಿನ? 10,000 ರೂಪಾಯಿ ಅಂತಂದ್ರೆ ಎಷ್ಟು ಅಲ್ಲ ಅಂತಾರೆ. 14,000 ಇದೆ ಅಂತ. ಒಂದು ಗ್ರಾಮಿಗೆ 14,000 ಅಂತಂದ್ರೆ 1 ತೊಲೆಗೆ 14,000 ಇಂಟು 10 1,40,000 ರೂಪಾಯಿ. ಈಗ ಇಂಟು 3,000 ಆಗ್ತದೆ. ಎಷ್ಟು ದುಡ್ಡು ಆಗುತ್ತೆ? 3,000 ತೊಲೆಗೆ ಎಷ್ಟಾಗುತ್ತೆ? 30,000 ತೊಲೆ. 4,80,00,000. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ದಯಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಎಲೀಷನಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇದೇನದು? ಸಹವಾಸಕ್ಕೆ ಪರೀಕ್ಷೆ ಇದು. ಯಾರ ಸಹವಾಸದಲ್ಲಿ ಇದ್ದೀರಿ? ಯಾರ ಸಹವಾಸದಲ್ಲಿ ಇದ್ದೀರಿ? ಈಗ ತಗೊಂಡಂತ ಇಟ್ಕೊಳ್ಳಿ. ಏನಾಗುತ್ತೆ ಗೊತ್ತಾ? ಪುರುಷನ ಮಾಡಲ್ಲ, ತಗೊಂಡಿದ್ದಾನಲ್ಲ, ತಗೊಂಡು ಮಾಡಿದ್ದಾರೆ. ಅದ್ರಲ್ಲಿ ವಿಶೇಷ. ಯಾರ ಹಂಗನಲ್ಲಿ ಇರ್ತಾರ ಅವಾಗ? ಯಾರ ಹಂಗಲ್ಲಿ ಇರಲ್ಲ. ನಾಮಾನ ಹಂಗನಲ್ಲಿ ಇರಲ್ಲ. ಅದಕ್ಕೆ ತಕ್ಕಂತ ಫೀಸ್ ಏನ್ ಮಾಡ್ಬಿಟ್ಟಿದ್ದೀನಿ ನಾನು, ಕೊಟ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಅವಶ್ಯಕತೆ ಇತ್ತು, ಮಾಡಿದ್ದಾರೆ, ಮಾಡಿಸ್ಕೊಂಡ್ಬರ್ತೀನಿ. ಪುರುಷಕ್ಕೆ ಬಂದಿಲ್ಲ ನಾನು. ಇದು ಸಹವಾಸ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಎಲೀಷಾ ಹೆಂಗ್ ಗೆಲ್ತಾನೆ ಅನ್ನೋದನ್ನ ಗಮನಿಸಿ. ಏನ್ ಮಾಡ್ತಾ ಇದ್ದಾನೆ? 16ನೇ ವಚನ. ಎಸ್ ಬ್ರದರ್. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂತ. ಎಂತ ಪರೀಕ್ಷೆ ಇದೆ ಅಂದ್ರೆ, ನಾನು ಯಾರು ಅನ್ನೋದನ್ನ ನಾನು ಮರಿಬಾರ್ದು ಅಂತ. ನಾನು ಯಾರು ಅನ್ನೋದನ್ನ ಮರಿಬಾರ್ದು. ನಾನು ಯಾರು ಸಾವಸಲ್ಲಿ ಇದ್ದೀನಿ ಅನ್ನೋದನ್ನ ಮರಿಬಾರ್ದು ಮನುಷ್ಯ. ಇವತ್ತು ದುಡ್ಡುಗೋಸ್ಕರ ನಂಬಿಕೆಯನ್ನ ಮಾರ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ನಂಬಿಕೆಯನ್ನ ಮಾರ್ಕೊಳ್ತಾ ಇದ್ದಾರೆ. ದುಡ್ಡುಗೋಸ್ಕರ ಮಾರ್ಕೊಳ್ತಾ ಇದ್ದಾರೆ. ದುಡ್ಡುಗೋಸ್ಕರ ಮಾರ್ಕೊಳ್ತಾ ಇದ್ದಾರೆ. ಇದು ಸತ್ಯ ಅಂತೇಳಿ ಅವ್ರು ಗೊತ್ತಿದ್ರು ಕೂಡ ಅಸತ್ಯವನ್ನ ದುಡ್ಡುಗೋಸ್ಕರ ಸಾರ್ತಾ ಇದ್ದಾರೆ. ಸತ್ಯ ಅಂತ ಗೊತ್ತವರಿಗೆ ಆದ್ರೂ ಕೂಡ ದುಡ್ಡುಗೋಸ್ಕರ, ಭೌತಿಕವಾದಂತಹ ಮೂಲಭೂತ ಸೌಕರ್ಯಗಳಿಗೋಸ್ಕರ ಏನ್ ಮಾಡ್ತಾರೆ? ವಿಶ್ವಾಸವನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಎಲೀಷನು ಇವತ್ತು ಸಹವಾಸ ಪರೀಕ್ಷೆಯಲ್ಲಿ ಗೆಲ್ತಾ ಇದ್ದಾನೆ. ಇವತ್ತು ನಿನ್ನಿಂದ ನಾನು ಏನು ತಗೊಳ್ಳಲ್ಲ ಅಂತ ಹೇಳ್ತೇನೆ. ಗಮನಿಸಿ ಮುಂದೆ ನೋಡ್ರಿ. 16ನೇ ವಚನ. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂತನು. ನಾಮಾನನು ಎಷ್ಟು ಒತ್ತಾಯ ಪಡಿಸಿದರೂ, ನಾಮಾನನು ಎಷ್ಟು ಒತ್ತಾಯ ಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಅಂದ್ರೆ ಎಲೀಷನಿಗೆ ಏನಾಗಿದೆ ಇವಾಗ? ಸಹವಾಸ ಪರೀಕ್ಷೆ. ಯಾರ ಸಹವಾಸದಲ್ಲಿ ಇದ್ದೀನಿ ನೀನು? ಯಾರ ಸಹವಾಸದಲ್ಲಿ? ಈಗಾಗಲೇ ಇಸ್ರಾಯೇಲ್ ದೇಶದಲ್ಲಿ ದೇವರು ಇಲ್ಲ, ಯೆಹೋವನು ಇಲ್ಲ ಅನ್ನುವಂತ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಮುಂದುವರೆದ ಭಾಗದಲ್ಲಿ ಸತ್ಯದೇವರು ಬಾಳಗೋ ಯೆಹೋವನ ಅನ್ನುವಂತ ಚಾಲೆಂಜ್ ಕೂಡ ನಡೀತದೆ. ಸತ್ಯದೇವರು ಯೆಹೋವನ ಬಾಳನೋ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಯೆಹೋವ ದೇವರು ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿರ್ಬೇಕಾದ್ರೆ, ನಾನು ದೇವರ ಸಹವಾಸದಲ್ಲಿ ಇದ್ದೀನಿ. ಇಸ್ರಾಯೇಲ್ ದೇಶದಲ್ಲಿ ಯೆಹೋವನಿದ್ದಾನೆ,
ಯೆಹೋವನ ಪಕ್ಷವಾಗಿ ನಾನಿದ್ದೀನಿ ಅನ್ನುವಂತಹ ಒಂದು ವಿಶ್ವಾಸ, ಒಂದು ಸಹವಾಸದ ಒಂದು ಜೀವಿತವನ್ನ ಯಾರು ತೋರಿಸಿದ್ರೆ? ಎಲಿಷ ತೋರಿಸ್ತಾ ಇದೆ. ಹಾಗಾಗಿ ಎಲಿಷನ ಬದುಕಿಗೆ ಸಹವಾಸ ಪರೀಕ್ಷೆ ಬರ್ತಾ ಇದೆ, ಪರೀಕ್ಷೆ ಬರ್ತಾ ಇದೆ. ಆ ಪರೀಕ್ಷೆಯಲ್ಲಿ ಎಲಿಷನು ಗೆಲ್ತಾನೆ. ಗೆದ್ದಾದ ನಂತರ ಏನಾಗುತ್ತೆ ಅಂತಂದ್ರೆ 17ನೇ ವಚನದಲ್ಲಿ ಅವನು ಎಲಿಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೇಸರು ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂತ. ಅಂದ್ರೆ ನೀನು ತಗೊಂಡಿಲ್ಲ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಮಣ್ಣಾದ್ರೂ ಕೂಡ ನನಗೆ ಅಂತ. ಈ ಮಣ್ಣು ಎಷ್ಟು ಉನ್ನತವಾದದ್ದು ಅಂತಂದ್ರೆ ಈ ಮಣ್ಣಿನಿಂದ ನಾನು ಒಂದು ಯಜ್ಞವೇದನ ಕಟ್ಟಿಸಿ ಅಲ್ಲಿ ಯೆಹೋವ ದೇವರಿಗೆ ನಾನು ಅರ್ಪಣೆಯನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಈ ದೇವರನ್ನು ಹೊರತಾಗಿ ಯಾವ ದೇವರು ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಇಷ್ಟು ಕೊಡೋದಕ್ಕೆ ಕಾರಣ ಏನಂತಂದ್ರೆ ಎಲಿಷ ಈ ವಿಶ್ವಾಸ, ಈ ಸಹವಾಸ ಪರೀಕ್ಷೆಗೆ ಗೆದ್ದಿದ್ದಾನೆ ಅಂತ. ಒಂದು ವೇಳೆ ದುಡ್ಡು ತಗೊಂಡಿದ್ದಂತ ಇಟ್ಕೊಳ್ಳಿ, ಏನಾಗ್ತಾ ಇದ್ದ? ಮುಂದೆ ಬರ್ತದೆ, ಈ ಭಯಭಕ್ತಿ ಬರ್ತಿದ್ದಿಲ್ಲ, ಯೆಹೋವನ ಮೇಲೆ ಭಯಭಕ್ತಿ ಬರ್ತಿದ್ದಿಲ್ಲ ಅಂತ. ಅಟ್ಲೀಸ್ಟ್ ನೀವು ತಗೊಳ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಏನು ಕಡಿಮೆ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನೀವು ಯಾರ ಸಹವಾಸದಲ್ಲಿದ್ದೀರಿ? ದೇವರ ಸಹವಾಸದಲ್ಲಿದ್ದೀರಿ. ನೀವು ದೇವರು ನಿಮ್ಮ ಪಕ್ಷವಾಗಿದ್ದರೆ ನಿಮ್ಮನ್ನು ಎದುರಿಸೋರು ಯಾರು? ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ಈ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು ಅಂತ. ಈ ಸಹವಾಸದ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಗೆಲ್ಲಬೇಕು. ಯಾರಿಗೂ ಅಡಿಯಾಳಾಗಕ್ಕೆ ಸಾಧ್ಯ ಇಲ್ಲ ಕ್ರೈಸ್ತ. ನಾನು ದೇವರ ಸಹವಾಸದಲ್ಲಿದ್ರೆ, ದೇವರ ಪಕ್ಷದಲ್ಲಿ ನಾನು ಇದ್ರೆ ನನಗೇನ್ ಕೊಡ್ತಾ ಇದೆ? ನನಗೇನ್ ಕೊಡ್ತಾ ಇದೆ? ಆ ಪರೀಕ್ಷೆಯಲ್ಲಿ ಎಲಿಷ ಇವತ್ತು ಗೆದ್ದು ನಿಂತಿದ್ದಾನೆ, ಅದನ್ನ ತೋರಿಸ್ತಾ ಇದ್ದಾನೆ. ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ನಾಮನ ಆಯ್ತು ಬುದ್ಧಿ, ನಿಮ್ ಕ್ಯಾರೆಕ್ಟರ್ ಏನೋ ಗೊತ್ತಾಯ್ತು. ಈ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಿ. ನೀವು ದೇವರ ಪಕ್ಷವಾಗಿ, ದೇವರ ಪಕ್ಷದಲ್ಲಿರ್ತಕ್ಕಂಥ ಜನಗಳ ಒಂದು ವ್ಯಾಲ್ಯೂ, ಬೆಲೆ ಏನಂತ ನನಗೆ ಗೊತ್ತಾಯ್ತು. ಅವರ ಒಂದು ಸಹವಾಸವನ್ನ ಈ ದುಡ್ಡಿನಿಂದ ಅಳೆದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಒಳ್ಳೆಯ ಆಲೋಚನೆಗಳುಳ್ಳಂತಹ, ಇಂಥ ಒಂದು ಒಳ್ಳೆಯ ಉತ್ತಮವಾದಂತಹ ದೇಶದಲ್ಲಿರ್ತಕ್ಕಂಥ ಈ ಮಣ್ಣನ್ನಾದ್ರೂ ಕೊಡಿ ನಮಗೆ. ಮಣ್ಣನ್ನು ಹಂಗೆ ತಗೊಂಡು ಹೋಗೋದಾಗಿತ್ತಲ್ಲ, ಕೇಳುವಂತ ಅವಶ್ಯಕತೆ ಏನಿದ್ದಿಲ್ಲ. ಯಾರು ಕಡಿತಾ ಇದ್ರು ಅವ್ರಿಗೆ? ಯಾರು ಕಡಿತಾ ಇಲ್ಲ. ಆದ್ರೆ ಹಂಗೆ ತಗೊಂಡು ಹೋಗಲ್ಲ, ನಾನು ಬೇಡಿ ತಗೊಂಡು ಹೋಗ್ತೀನಿ. ಕೊಡಿ, ಮಣ್ಣು ಕೊಡಿ. ಈ ಮಣ್ಣಿನಿಂದ ನಾನು ಯಜ್ಞವೇದಿ ಕಟ್ಕೊಂಡು ಈ ಮಣ್ಣಿಗಿರುವಂತ ಬೆಲೆ, ಈ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪರಿಶುದ್ಧತೆ, ಒಂದು ಪವಿತ್ರತೆ, ಒಂದು ಪ್ರಾಮಾಣಿಕತೆ ನಾನು ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತೇನೆ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಎಲಿಷ ಗೆದ್ದಿದ್ದಾನೆ ಅನ್ನೋದು. ಹಾಗಾಗಿ ಇವತ್ತು ನಾವು ದೇವರ ಪಕ್ಷವಾಗಿ ಇದ್ದೀವಿ ಅಂತಂದ್ರೆ ನಮಗೆ ಕೂಡ ಪರೀಕ್ಷೆ ಬರ್ತವೆ. ಆ ಪರೀಕ್ಷೆಯಲ್ಲಿ ನಾನು ದೇವರ ಪಕ್ಷವಾಗಿ, ದೇವರ ಸಹವಾಸದಲ್ಲಿ ಇದ್ದು ನಾನು ಗೆಲ್ತೀನಿ ಅನ್ನುವಂತಹ ಸ್ಥಿತಿಯಲ್ಲಿ ನಾನು ಹೋಗ್ಬೇಕು. ಅದರಲ್ಲಿ ಎಸ್ಪೆಷಲ್ ಆಗಿ ದುಡ್ಡಿನ ವಿಷಯದಲ್ಲಿ ಅಂತ ಯಾವುದೇ ಕಾರಣಕ್ಕೂ ದೇವರ ಸಹವಾಸವನ್ನ ದುಡ್ಡುಗೋಸ್ಕರ ಮಾರ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ನನ್ನಂತಹ ದೇವರಿಗೆ ವಿರೋಧಿಯಾಗಿ ನಡೆದುಕೊಳ್ಳುವಂತ ಯಾರು ಇರಲ್ಲ. ಹಾಗಾಗಿ ಎಲಿಷನು ಈ ಒಂದು ವಿಷಯದಲ್ಲಿ ಅದನ್ನ ಗೆದ್ದಿದ್ದಾನೆ. ಗೆದ್ದುಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ, ಆತನ ಸೇವಕನಾದಂತಹ ಗೆಹಜಿ. ಆತನಿಗೂ ಕೂಡ ಪರೀಕ್ಷೆ ಬರ್ತದೆ. ಆತ ಪರೀಕ್ಷೆ ಬಂದಾಗ ಅಲ್ಲಿ ಗೆಹಜಿ ಏನ್ ಮಾಡ್ತಾನೆ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೋಣ. 5ನೇ ಅಧ್ಯಾಯ 20ನೇ ವಚನ. ಎಸ್ ಬ್ರದರ್? ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಕಳಿಸಿಬಿಟ್ಟನಲ್ಲ, ಯೆಹೋವನಾಣೆ ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ಸ್ವಲ್ಪನಾದ್ರೂ ಬಾಚಿಕೊಂಡು ಬರ್ತೀನಿ ನಾನು. ಯಾರ ಸಹವಾಸದಲ್ಲಿದ್ದಾನೆ? ಯಾರ ಸಹವಾಸದಲ್ಲಿದ್ದೀನಿ? ಯಾರ ಸಹವಾಸದಲ್ಲಿದ್ದಿ ಗೆಹಜಿ ನೀನು? ನಿನ್ನ ಸೇವಕ ಯಾರು ಗೊತ್ತಾ? ನಿನ್ನ ಯಜಮಾನ ಯಾರು ಗೊತ್ತಾ? ಎಲಿಷ. ಅಂತಹ ಎಲಿಷನ ಕೈ ಕೆಳಗಡೆ ನೆಕ್ಸ್ಟ್ ನೀನೇ ಆ ಸೀಟ್ ತಗೊಳ್ಳೋ ನೀನೇ. ಎಲಿಷ ಮೊದಲು ಯಾರ ಕೈ ಕೆಳಗಡಿದ್ದ? ಎಲಿಯ ಕೈ ಕೆಳಗಿದ್ದ. ಎಲಿಯ ಶಿಷ್ಯನಾಗಿದ್ದ ಎಲಿಷ. ಎಲಿಯನಿಗೆ ಎಷ್ಟು ಬಲ ಶಕ್ತಿ ಇತ್ತು ಅದಕ್ಕಿಂತ 2 ಪಟ್ಟು ಯಾರು ಅಂದ್ಕೊಂಡಿದ್ದಾರೆ? ಎಲಿಷ ಅಂದ್ಕೊಂಡಿದ್ದಾನೆ. ಈಗ ನೆಕ್ಸ್ಟ್ ಸರದಿ ಯಾರ್ದು ಇವಾಗ? ಗೆಹಜಿದಿದೆ. ಎಲಿಷ ಆ ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟ. ಈಗ ನೆಕ್ಸ್ಟ್ ಅವಕಾಶ ಯಾರಿಗೆ? ಗೆಹಜಿಗಿದೆ. ಇವಾಗ ಈ ಪರೀಕ್ಷೆ ಗೆಹಜಿಗೆ ಬಂದಾಗ, ಈ ಪರೀಕ್ಷೆಯಲ್ಲಿ ಒಂದ್ ವೇಳೆ ಗೆಹಜಿ ಗೆದ್ದಿದ್ರೆ ನೆಕ್ಸ್ಟ್ ಎಲಿಷನ್ ಸೀಟು ಗೆಹಜಿಗಿತ್ತು. ಆದ್ರೆ ಎಲಿಷ ಏನ್ ಮಾಡ್ತಾರೆ? ಈ ಪರೀಕ್ಷೆಯಲ್ಲಿ ಸೋತ ಕೊಡ್ತಾರೆ.
ಸೊ ಹಾಗಾಗಿ ಸಹವಾಸಕ್ಕೆ ಪರೀಕ್ಷೆ ಬರ್ತದೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಸಹವಾಸಕ್ಕೆ ಪರೀಕ್ಷೆ ಬರ್ತದೆ, ಪರೀಕ್ಷೆ ಬರ್ತದೆ. ಈ ಸಹವಾಸದಿಂದ ದೂರ ಮಾಡ್ಬಿಡ್ಬೇಕು. ಈ ಸಹವಾಸ ಹಿಂಗೆ ಬೆಳಿಬಾರ್ದು. ಇದರಲ್ಲಿ ಏನೋ ಒಂದು ತುರುಕ್ಬೇಕು. ಒಬ್ರಿಗೊಬ್ರು ಅಸಮಾಧಾನ ಉಂಟು ಮಾಡುವಂತ ರೀತಿಯಲ್ಲಿ ಆಗ್ಲಿ ಅಥವಾ ಆರ್ಥಿಕ ವಿಷಯದಲ್ಲಾಗ್ಲಿ ಏನಾದ್ರೂ ಒಂದು ತಗೊಂಡ್ಬಂದು ಏನ್ ಮಾಡ್ಬೇಕು, ಈ ಸಹವಾಸನ ಹೊಡಿಬೇಕನ್ನುವಂತಹ ತಂತ್ರಗಳು, ಕುತಂತ್ರಗಳು ಸೈತಾನ್ಯದಿಂದ ಸಭೆ ಒಳಗಡೆ ನಡೀತವೆ. ಈ ಪರೀಕ್ಷೆಯಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳ್ತಾರೆ. ಅವಾಗ ನನ್ನ ಸಹವಾಸದಲ್ಲಿ ಇದ್ದೀನಿ ಅಂತ. ಅದಕ್ಕೆ ಸಹವಾಸಕ್ಕೆ ಪರೀಕ್ಷೆ ಬರ್ತದೆ, ಪರೀಕ್ಷೆ ಬರ್ತದೆ, ಪರೀಕ್ಷೆ ಬರ್ತದೆ. ಬಿ ಕೇರ್ಫುಲ್ ಅಂತ. ಆಗ ಮುಂದುವರೆದ ಭಾಗದಲ್ಲಿ ನೆಕ್ಸ್ಟ್ ಇದೆಲ್ಲ ನಡೀತದೆ. ನಡೆದಾಗ ಏನೇನಾಯ್ತು ಏನೇನಿಲ್ಲ ಅನ್ನೋದು ನಮ್ಗೆಲ್ಲರೂ ಗೊತ್ತಿದೆ. ಆಗ 26ನೇ ವಚನದಲ್ಲಿ ಏನ್ ಹೇಳ್ತಾನೆ, ಎಲಿಷ ಹೇಳ್ತಾನೆ. ಆಗ ಎಲಿಷನು ಅವನಿಗೆ ಒಬ್ಬನು ರಥದಿಂದ ಹಿಡಿದು ಬಂದು ಹಿನ್ನೆಲೆ ಎದುರು ಬಂದದ್ದು ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ಎಣಿಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಗಮನಿಸಿ ಗಮನಿಸಿ, ಬಹಳ ಚಂದ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿಯ ತೋಟಗಳು, ಕುರಿದನಗಳು, ದಾಸ ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಯೆಹಜಿ, ಇದು ಸಮಯನಾ? ಇಸ್ರೇಲ್ ದೇಶದಲ್ಲಿ ಏನ್ ವಾತಾವರಣ ಇದೆ? ದೇವ್ರು ಇಲ್ಲ ಅನ್ನೋದು ವಾತಾವರಣ ಇದೆ. ಯೆಹೋವ ದೇವ್ರು ಇಲ್ಲ ಅಂತ ವಾತಾವರಣ ಇದೆ. ಇಂಥ ವಾತಾವರಣದಲ್ಲಿ ನೀನು ನಾನು ದೇವ್ರು ಇದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೀವಿ? ರುಜು ಮಾಡ್ತಾ ಇದ್ವಿ. ಇಂಥ ಪರಿಸ್ಥಿತಿ, ಇಂಥ ಒಂದು ಕೆಲಸನ ಬಿಟ್ಟು ನೀನು ಯಾವ್ದ್ರಿಂದ ಹೋಗ್ತಾ ಇದ್ದೀನಿ? ಯಾವ್ದು ಕಡೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಎಣ್ಣೆ ಮರದ ತೋಪುಗಳು, ದ್ರವ್ಯ ಬಟ್ಟೆಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಏನ್ ಮಾಡ್ತಾ ಇದ್ದೀನಿ? ಹೋಗ್ತಾ ಇದ್ದೀನಿ. ಯಾರ ಸಹವಾಸದಲ್ಲಿ ಇದ್ದೀನಿ ನೀನು? ಯಾರ ಸಹವಾಸದಲ್ಲಿ ಇದ್ದೀನಿ? ನಿನ್ನನ್ನು ಕರೆದಂತ ದೇವರು ನಿನ್ನನ್ನು ಪೋಷಿಸುವುದಕ್ಕೆ ಆತನ ಸಮರ್ಥನಲ್ವಾ? ಆದ್ಮೇಲೆ ನಂಬಿಕೆ ಅಲ್ವಾ ನಿನಗೆ? ನಿನಗೆ ಒಂದೊಪ್ಪತ್ತು ಊಟ ಹಾಕುವಷ್ಟು ಯೋಗ್ಯತೆ ಇಲ್ಲ ಅಂತ ನೀನು ತಿಳ್ಕೊಂಡಿದ್ದೆ. ನಿನ್ ದೇವರನ್ನ, ಆ ಜನಗಳನ್ನು ತಿಳ್ಕೊಂಡಿದ್ದಾರೆ. ದೇವರಿಲ್ಲ ಅಂತ ತಿಳ್ಕೊಂಡಿದ್ರೆ ಬಾಳನೇ ದೇವರು ಅಂತ ಹೇಳಿ ಅವರು ಆತನನ್ನ ಹಿಂಬಲಿಸ್ತಾ ಇದ್ರೆ, ಮತ್ತೆ ನೀನು ಯೆಹೋವನ ದೇವರು ಎಂಬುದಾಗಿ ಆತನ ಪಕ್ಷವಾಗಿ ಆತನ ಸಹವಾಸದಲ್ಲಿ ಇರ್ತಕ್ಕಂಥ ನೀನು ಏನ್ ಮಾಡ್ತಾ ಇದ್ದೀನಿ? ದಾಸ ದಾಸಿ ಜನರನ್ನ, ಎಣ್ಣೆ ಮರದ ತೋಪುಗಳನ್ನ, ದ್ರವ್ಯಗಳನ್ನ, ಬಟ್ಟೆಗಳನ್ನ ಸಂಪಾದಿಸಿಕೊಳ್ಳೋದಕ್ಕೆ ಇದು ಸಮಯನಾ? ಸಮಯನಾ? ಯಾರ ಸಹವಾಸದಲ್ಲಿ ಇದ್ದೀನಿ ನೀನು? ಯಾರ ಸಹವಾಸದಲ್ಲಿ ಇದ್ದೀನಿ? ಇವತ್ತು ಕ್ರೈಸ್ತ ಪ್ರಪಂಚ ಹರಿತಾ ಇದೆ. ಇವತ್ತು ಹರಿತಾ ಇದೆ. ಯಾರು ಸಹವಾಸದಲ್ಲಿ ಇದ್ದೀನಿ? ಆಕಾಶ ಮಹಾಕಾಶಗಳನ್ನು ಉಂಟು ಮಾಡಿದಂತ ದೇವರು, ಭೂಮಿಯಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲ್ಲುತ್ತಿರ್ತಕ್ಕಂಥ ಪರಮ ತಂದೆ, ಆತನ ಸಹವಾಸದಲ್ಲಿ ಇಟ್ಟುಕೊಂಡು ಆತನ ಕೆಲಸವನ್ನ ಮಾಡ್ತಕ್ಕಂಥ ನಿನಗೆ ಒಂದೊಪ್ಪತ್ತು ಊಟ ಹಾಕದಿರ್ತಕ್ಕಂಥ ಅಸಮರ್ಥನೆ ಎಂಬುದಾಗಿ ಅನೇಕ ಜನರು ತೋರಿಸ್ಕೊಡ್ತಾ ಇದ್ದಾರೆ. ಆತನ ಕೈಲಾಗಲಾರ್ದನ್ನ ತಿಳ್ಕೊಂಡು ತೋರಿಸ್ಕೊಟ್ಟು ಯಾವ್ದೋ ಒಂದು ದುಡ್ಡುಗೋಸ್ಕರ ಅವ್ರ ಹತ್ರ ಹೋಗ್ಬಿಟ್ಟು ಕೈ ಚಾಚಿಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಚೆ ಆದವ ನಿಮಗೆ? ಯಾರು ನೀನು? ಯಾರು ಸಹವಾಸದಲ್ಲಿ ಇದ್ದೀನಿ? ಬಂದಂತ ನಾಮಾನನ ಕೈ ಅದ್ರ ಮುಂದೆ ಹೋಗಿ ಕೈ ಕೊಟ್ಟು ನಿಂತ್ಕೊಳ್ಳಿಲ್ಲ ಎಲಿಷ. ಆ ಲೋಕಲ್ಲಿ ಯೋರ್ತನೊಳಗೆ ಹೋಗಿ ನೀರಲ್ಲಿ ಮುಳುಗನೇನು ಅಂತ ಹೇಳ. ಅದು ದೇವರ ಗತ್ತು ಅಂತಾರೆ. ಅದು ದೇವರ ಸಹವಾಸದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಹಂಗಿರ್ತದೆ. ಯಾರಿಗೂ ಗೊತ್ತಲ್ಲ, ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ. ಆದ್ರೆ ಯಾವತ್ತೂ ಹೋಗಿ ಕೈ ಕೊಟ್ಕೊಂಡು ಏನ್ ಮಾಡಲ್ಲ, ಯಾರ ಹತ್ರನೂ ಅಡಿಯಾಳಾಗಿ ನಿಂತ್ಕೊಳ್ಳಲ್ಲ. ದೇವರ ಸಹವಾಸದಲ್ಲಿರ್ತಕ್ಕಂಥ ಬೇಕಿರ್ತದೆ. ಹಾಗಾಗಿ ಈ ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಯಲ್ಲಿ ಎಲಿಷನ ಗೆದ್ದಿದ್ದಾನೆ. ಆತನ ಸೇವಕರಾದಂತ ಗೆಹಜಿ ಆ ಒಂದು ಸಹವಾಸ ಪರೀಕ್ಷೆಯಲ್ಲಿ ಸೋತಿರೋದ್ರಿಂದ ಏನ್ ಹೇಳ್ತಾನೆ ಅಂತಂದ್ರೆ, ಓ ಗೆಹಜಿ, ಏನೇನ್ ಮಾಡ್ತಾ ಇರೋದು? ನಾವು ಯಾತಕ್ಕೋಸ್ಕರ ಇದ್ದೀವಿ? ಯಾರ ಪಕ್ಷವಾಗಿದ್ದೀವಿ? ಯಾರ ಸಹವಾಸದಲ್ಲಿ ಇದ್ದೀವಿ? ನಮ್ಮ ಉದ್ದೇಶ ಏನು? ಹಣ, ಆಸ್ತಿ, ಅಂತಸ್ತು, ಭೌತಿಕವಾದಂತ ಕಟ್ಟಡಗಳು, ಅದು ಹೆಸರು, ಪ್ರತಿಷ್ಠೆ, ಇವುಗಳನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ನಮ್ಮ ಬದುಕು. ಇಸ್ರಾಯೇಲ್ ದೇಶದಲ್ಲಿ ದೇವರು ಇದ್ದಾನೆ ಎಂಬುದಾಗಿ ತೋರಿಸ್ಬೇಕು ನಾವು. ಸತ್ಯದೇವರು ಯೆಹೋವನೋ ಬಾಳನೋ ಅಂತಂದ್ರೆ ಸತ್ಯದೇವರು ಯೆಹೋವನೇ ಅಂತೇಳಿ ತೋರಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ ನಾವು. ಇದಕ್ಕೋಸ್ಕರ ಅಲ್ಲ ನಮ್ಮ ಬದುಕು. ದೇವರ ಸಹವಾಸದಲ್ಲಿ ಇರತಕ್ಕಂಥವ್ರು ಈ ರೀತಿಯಾದಂತಹ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ, ಈ ರೀತಿ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ಈ ನಾಮನ ಒಂದು ಬದುಕು ಏನಾಗುತ್ತೆ ಅನ್ನೋದನ್ನ ಒಂದ್ಸರಿ ಗಮನಿಸೋಣ. ಸಾರಿ ಯೆಹಜಿ ಒಂದು ಬದುಕು ಏನಾಗುತ್ತೆ ಅನ್ನೋದನ್ನ ಗಮನಿಸೋಣ. 27ನೇ ವಚನ. ನಾಮಾನನ ಕೃಷ್ಣವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದರು ಅಂತ ಹೇಳ್ತಾರೆ. ಸದಾಕಾಲ ದೇವರ ನಾಮಾನನಿಗೆ ಮಾತ್ರ ಇರ್ತದೆ. ಈಗ ನಿನ್ನನ್ನು ನಿನ್ನ ಕುಟುಂಬದವರನ್ನು ಎಲ್ಲಿವರೆಗೆ ಹಿಡಿತದೆ? ಸದಾಕಾಲ ಹಿಡಿದಿರುವುದು ಅಂತ ಹೇಳ್ತಾರೆ. ಸೊ ಇದು ಸಹವಾಸಕ್ಕೆ ಆಗ್ತಕ್ಕಂಥ ಪರೀಕ್ಷೆ ಗೆಲ್ಲಬೇಕು. ನೀನು ಗೆಲ್ಲಬೇಕು. ಯೇಸು ಕ್ರಿಸ್ತನು ಗೆದ್ದಿದ್ದಾನೆ. ಹೆಂಗ್ ಗೆದ್ದಿದ್ದಾನೆ? ಶರೀರದ ಆಶೆ,
ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಇವುಗಳ ವಿಷಯಗಳನ್ನ ಗೆದ್ದಿದ್ದಾರೆ. ನೀನು ಗೆಲ್ಲಬೇಕು, ನೀನು ಗೆಲ್ಲಬೇಕು. ಗೆಲ್ಲುವಂತವರೇ ದೇವರ ಸಹವಾಸದಲ್ಲಿ ಇರಕ್ಕೆ ಸಾಧ್ಯ. ದೇವರ ಮಗನಾದಂತ ಯೇಸು ಕ್ರಿಸ್ತನ ಸಹವಾಸದಲ್ಲಿ ಇರಕ್ಕೆ ಸಾಧ್ಯ. ಏಡಿಗಳು ಇರಕ್ಕೆ ಸಾಧ್ಯ ಇಲ್ಲ. ತಮ್ಮ ತಾವು ಭೌತಿಕವಾದಂತಹ ವಿಷಯಗಳಿಗೆ ಮಾರಿಕೊಂಡವರು ಯೇಸು ಕ್ರಿಸ್ತನ ಬಳಿಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಹವಾಸಕ್ಕೆ ಪರೀಕ್ಷೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಗೆಹಜಿ, ನೀನು ಯಾವುದಕ್ಕೋಸ್ಕರ ನೀನು ಓಡಾಡ್ತಾ ಇದ್ದೀವಿ? ಇದು ಸಂಪಾದಿಸಿಕೊಳ್ಳೋದಕ್ಕೆ ಸಮಯ ಇಲ್ಲ. ಮತ್ತೆ ಹಾಗಾದ್ರೆ ಏನ್ ಸಂಪಾದಿಸ್ಕೊಳ್ಬೇಕು ನಾವು? ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ. ತಿಮೋತಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯ, ಫಸ್ಟ್ ತಿಮೋತಿ ಚಾಪ್ಟರ್ 6, 1 ತಿಮೋತಿ 6ನೇ ಅಧ್ಯಾಯ 7ನೇ ವಚನ. ಎಸ್ ಬ್ರದರ್. ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ ಅಂತ ಹೇಳ್ತಾರೆ. ಬುದ್ಧಿ ವಿರುದ್ಧವಾಗಿ ಯಾಕೆ ಬೀಳ್ತಾರೆ? ಅನೇಕ ಆಶೆಗಳಲ್ಲಿ ಯಾಕೆ ಬೀಳ್ತಾರೆ? ನಾನು ಯಾರ ಸಹವಾಸದಲ್ಲಿ ಇದ್ದೀನಿ ಅನ್ನುವಂಥದ್ದು ಗೊತ್ತಿಲ್ದಿರೋರು ಏನ್ ಮಾಡ್ತಾರೆ? ಇವುಗಳಲ್ಲಿ ಬೀಳ್ತಾರೆ. ದೇವರು ನನ್ನ ಪಕ್ಷವಾಗಿದ್ದರೆ ನನ್ನ ಎದುರಿಸೋದು ಯಾರು? ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಕಣ್ಣಾಂತರವೋ, ಖಡ್ಗವೋ, ಏನು ನಮ್ಮನ್ನ ಯಾವ ಕೂಡ ಕ್ರಿಸ್ತನಿಂದ ನಮ್ಮನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಆಳವಾದಂತ ಸಹವಾಸದಲ್ಲಿ ನಾನಿದ್ದೀನಿ. ಇಂಥ ಅರಿವು ನನಗಿಲ್ಲ ಅಂತಂದ್ರೆ ಏನಾಗ್ತೀನಿ? ದುಷ್ಪ್ರೇರಣೆ ಎಂಬ ಉರುಳಿನೊಳಗೆ ಏನಾಗ್ತೀನಿ? ನಾನು ಸಿಕ್ಕಾಕೊಂಡು ನನ್ನ ನಾನೇ ತೀರಿಸ್ಕೊಳ್ತೀನಿ. ಇರುವಂತವುಗಳಲ್ಲಿ ಸಂತೃಪ್ತಿ ಆಗಿರು. ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ದೇವರು ನಿನ್ನನ್ನು ತೊರೆಯುವುದಿಲ್ಲ. ಯೆಹೋಶುವನು ಹೇಳ್ತಾನಲ್ಲ, ದೇವರು ಹೇಳ್ತಾನೆ ಸ್ವತಃ. ಏನ್ ಹೇಳ್ತದಾನೆ? ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದರು, ಕಳವಳಗೊಳ್ಳಬೇಡ. ಇವೆಲ್ಲವನ್ನ ನಿನಗೆ ಕೊಡ್ತೀನಿ ನಾನು. ಆದ್ರೆ ಒಂದೇನಂತಂದ್ರೆ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಂತ ಎಲ್ಲ ಆಜ್ಞೆಗಳನ್ನು ನೀನು ಏನ್ ಮಾಡ್ಬೋದು? ನೀನು ಕೈಕೊಂಡು ನಡಿ ಅಂತ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆ ಮಾತು ನಂಬಿನ ನಾನು. ನಂಬಿದ್ರೆ ಈ ವಿಶ್ವಾಸಕ್ಕೆ ಉಂಟಾಗ್ತಕ್ಕಂಥ ಪರೀಕ್ಷೆಯಲ್ಲಿ ನಾನು ಏನಾಗ್ತೀನಿ? ನಾನು ಗೆಲ್ತೀನಿ. ನಾನು ನಂಬಲಿಲ್ಲ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಸೋತು. ಆಗ ನಾಮಾನನಿಗೆ ಹಿಡಿದಂತ ಕುಷ್ಠರೋಗ ಗೆಹಜಿಗೆ ಬರ್ತದೆ. ಗೆಹಜಿ ಕುಟುಂಬ ಈ ಜೀವಮಾನ ಕಾಲದಲ್ಲಿ ಆ ಕುಷ್ಠರೋಗದಿಂದ ಸಮಾಜದಿಂದ ಬಹಿಷ್ಕೃತನಾಗಿ, ಸಮಾಜದಿಂದ ದೂರ ಇತ್ತು, ದೇವರಿಂದ ದೂರ ಇತ್ತು, ಬದುಕಬೇಕಾಗ್ತದೆ. ಈ ವಿಶ್ವಾಸ ಪರೀಕ್ಷೆಯಲ್ಲಿ ನಾನು ಗೆಲ್ಲುವುದಿಲ್ಲ ಅಂತ. ಅದಕ್ಕೆ ಗ್ರಂಥ ನಮ್ಗೆ ಏನ್ ಹೇಳ್ತದೆ ಅಂತಂದ್ರೆ, ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉಳಿನೊಳಗೆ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸ್ತವೆ. ಹಾಗಾಗಿ ಬಿ ಕೇರ್ಫುಲ್. ವಿಶ್ವಾಸ ಜೀವಿತಕ್ಕೆ ಉಂಟಾಗ್ತಕ್ಕಂಥ ಪರೀಕ್ಷೆ ಇತ್ತು. ನಿನಗೆ ಎಷ್ಟಿದೆ ಅಷ್ಟರಲ್ಲಿ ಬದುಕು ಸಾಕು. ದೇವ್ರು ನಿನಗೆ ಎಂತ ಒಂದು ಸ್ಥಿತಿ ಕೊಟ್ಟಿದ್ದಾರೋ ಆ ಸ್ಥಿತಿಯಲ್ಲಿ ದೇವ್ರನ್ನ ಏನ್ ಮಾಡ್ಬೇಕು? ಮಹಿಮೆಪಡಿಸು. ಇರುವಂತದ್ರಲ್ಲಿ ಸಂತೃಪ್ತರಾಗಿರು. ನಿನ್ನ ದೇವರು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನಿನ್ನ ದೇವರು ಸಾವಸ್ತಲ್ಲಿರು. ಅದನ್ನು ಬಿಟ್ಟು ಭೌತಿಕವಾದಂತಹ ದೃಷ್ಟಿಕೋನದಲ್ಲಿ ನಾನು ಹಿಂಗ್ ಮಾಡ್ಬೇಕು, ಜನ ಹಿಂಗ್ ಮಾಡಿದ್ರೆ ಇಷ್ಟಪಡ್ತಾರೆ, ಜನ ಹಿಂಗ್ ಇದ್ರೆ ಇಷ್ಟಪಡ್ತಾರೆ ಅಂತ ಹೇಳಿ ಆ ಆಂಗಲ್ ಹೋಗ್ಬಿಡೋದು. ಆ ಆಂಗಲ್ ಹೋಗ್ತಾರೆ. ಯಾರು ಸಹವಾಸಕ್ಕೆ ಹೋಗ್ತಾ ಇದ್ದೀನಿ? ನೀನು ಯಾರು ದೇವರ ಸಹವಾಸ ಬಿಟ್ಬಿಟ್ಟು ನೀನು ಯಾರೋ ಸಹವಾಸಕ್ಕೆ ಹೋಗ್ತಾ ಇದ್ದೀನಿ? ದೇವರು ಇಲ್ಲೇ ಇರ್ತಾರೆ ನಿಮ್ ಜೊತೆ. ಡೋಂಟ್ ವರಿ, ದೇವರು ನಿಮಗೆ ಎಂದು ಕೈ ಬಿಡಲ್ಲ. ಯಾಕಂದ್ರೆ ಇವೆಲ್ಲ ಪರೀಕ್ಷೆಗಳು. ವಿಶ್ವಾಸಕ್ಕೆ ಉಂಟಾಗ್ತಕ್ಕಂತಹ, ಸಹವಾಸಕ್ಕೆ ಉಂಟಾಗ್ತಕ್ಕಂಥ ಪರೀಕ್ಷೆ ಇದು. ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕು ಅಂತ. ಅದಕ್ಕಾಗಿ ಏನ್ ಮಾಡಂತ ಹೇಳ್ತದೆ 11ನೇ ವಚನದಲ್ಲಿ. 11ನೇ ವಚನ, ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿ. ಯಾವುಗಳಿಗೆ? ಹಣದಾಸೆ, ಬದುಕು ಬಾಳಿನ ಡಂಬ, ಶರೀರದಾಸೆ, ಕಣ್ಣಿನಾಸೆ, ಇವುಗಳಿಂದ ನೀನೇನಾಗಿರು? ದೂರವಾಗಿದ್ದು ಏನ್ ಮಾಡು ನೀನು? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ, ಇವುಗಳನ್ನು ಸಂಪಾದಿಸುವುದಕ್ಕೆ ಏನ್ ಮಾಡು ನೀನು? ಇವುಗಳನ್ನು ಸಂಪಾದಿಸೋದಕ್ಕೆ ಪ್ರಯಾಸ ಪಡು. ಇವು ಸುಮ್ಮನೆ ಇಮಿಡಿಯೇಟ್ ಬರಲ್ಲ. ಗೆಹಜಿ ಏನ್ ಸಂಪಾದನೆ ಮಾಡಕ್ ಹೋಗ್ತಾ ಇದ್ದ? ಎಲೆ ಬರ ತೋಪುಗಳನ್ನ, ದೊಡ್ಡಗಳನ್ನ, ಬಟ್ಟೆಗಳನ್ನ, ಬೆಳ್ಳಿ ಬಂಗಾರಗಳನ್ನ ಸಂಪಾದಿಸುವುದಕ್ಕೆ ಇದು ಸಮಯವೋ ಅಂತ ಕೇಳ್ತಾ ಇದ್ದೀನಿ. ಎಲೀಷಲ್ಲಿ ನಾನಿವತ್ತು ಏನ್ ಸಂಪಾದನೆ ಮಾಡ್ಬೇಕಂತೆ? ಪ್ರೀತಿ, ನೀತಿ, ಭಕ್ತಿ, ನಂಬಿಕೆ, ಸ್ಥಿರಚಿತ್ತ, ಸಾತ್ವಿಕತ್ವ, ಇವುಗಳನ್ನು ಸಂಪಾದಿಸುವುದಕ್ಕೆ
ಪ್ರಯಾಸ ಪಡುವ. ಇವೆಲ್ಲಿ ಸಿಗ್ತವೆ? ಎಲ್ಲಿ ಸಿಗ್ತವೆ ಇವು? ದೇವರ ಸಹವಾಸದಲ್ಲಿ ಸಿಗ್ತವೆ. ಎಲ್ಲರೂ ಇವುಗಳಿಗೆಲ್ಲ ಮೂಲ ಯಾರು ಅಂತಂದ್ರೆ ಆತ್ಮದಲ್ಲಿ ಇದ್ದಾವೆ. ಇವೆಲ್ಲ ಆತ್ಮಲ್ಲಿದೆ. ಪ್ರೀತಿಯಲ್ಲಿದೆ ದೇವರ ಪ್ರೀತಿ. ಗಾಡ್ ಈಸ್ ಲವ್ ಅಂತ ಹೇಳ್ತಾರೆ 1 ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಆ ಪ್ರೀತಿ ಸಂಪಾದನೆ ಮಾಡ್ಬೇಕಂದ್ರೆ ಆತನ ಸಹವಾಸದಲ್ಲಿರು, ಆತ ನಿನ್ಗೆ ಕೊಡ್ತಾರೆ. ಭಕ್ತಿ ಬೇಕಾ? ಆತನಲ್ಲಿರು, ಆತ ನಿನ್ಗೆ ಕೊಡ್ತಾರೆ. ನೀತಿ ಬೇಕಾ? ಆತನಲ್ಲಿರು, ಆತ ನಿನ್ಗೆ ಕೊಡ್ತಾರೆ. ಇವನು ಸಂಪಾದಿಸಲಿಕ್ಕೆ ಪ್ರಯಾಸ ಪಡುವಂತ. ಹಾಗಾಗಿ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂತ ಹೇಳ್ತಾರೆ. ಗೆಲ್ಲಬೇಕು. ಗೆಲ್ಲಲಿಲ್ಲ ಅಂತಂದ್ರೆ ಸಹವಾಸದಲ್ಲಿ ಏನೋ ದೋಷ ಇದೆ ಅಂತ. ದೋಷ ಇದೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಹವಾಸ ಅನ್ನೋದು ಬಹಳ ಮುಖ್ಯ. ಅದರಿಂದ ಈ ಸಹವಾಸದಲ್ಲಿ ಮೊದಲನೇದಾಗಿ ನಾವು ಯಾರೊಟ್ಟಿಗೆ ಸಹವಾಸ ಅಂತಂದ್ರೆ ದೇವರೊಟ್ಟಿಗೆ ಸಹವಾಸ ಅಂತ. ದೇವರೊಟ್ಟಿಗೆ ನಾನು ಸಹವಾಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಏನಂತಂದ್ರೆ ಆತನ ವಾಕ್ಯಗಳನ್ನು ಕೈಕೊಂಡು ನಡೀತಾ ಇದ್ದೀನಿ. ಆತನ ವಾಕ್ಯಗಳನ್ನು ಕೈಕೊಂಡು ನಡೀತಕ್ಕಂಥವನಲ್ಲಿ ಯಾವ ಪಾಪಾಪರಾಧಗಳು ಕೂಡ ಕೆಲಸ ಮಾಡಲ್ಲ ಅಲ್ಲಿ ಅಂತ. ನಿರ್ದೋಷಿಯಾಗಿ, ನಿಷ್ಕಳಂಕನಾಗಿ, ನೀತಿವಂತನಾಗಿ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತವರೊಟ್ಟಿಗೆ ದೇವರು ಸಹವಾಸದಲ್ಲಿ ಇರ್ತಾರೆ. ಅದರಿಂದ ನಾನು ಯಾವತ್ತೂ ನಿನ್ನ ಕೈ ಬಿಡುದಿಲ್ಲ, ಯಾವತ್ತೂ ತರುವುದಿಲ್ಲ. ಕಾರಣ ಅಂತಂದ್ರೆ ನೀನು ನನ್ನ ಆಜ್ಞಾ ವಿಧಿಗಳನ್ನೆಲ್ಲ ಕೈಕೊಂಡು ನಡೆಯುವುದರಿಂದ ನಾನು ನಿನ್ ಜೊತೆ ಇರ್ತೀನಿ. ಹಾಗೆ ಮೊಟ್ಟ ಮೊದಲನೇದಾಗಿ ದೇವರೊಟ್ಟಿಗೆ ಸಹವಾಸ. ಆ ಸಹವಾಸಕ್ಕೆ ಅಗತ್ಯತೆಗಳೇನ್ ಬೇಕು? ಏನ್ ಅಗತ್ಯತೆ ಬೇಕು? ದೇವರ ಭಯ ಇರಬೇಕು, ದೇವರ ಮೇಲಿನ ವಿಧೇಯತೆ ಇರಬೇಕು, ದೇವರ ವಿಷಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬದುಕುವಂತ ಅಗತ್ಯತೆಗಳಿರಬೇಕು. ಸೊ ಅದಾದ ನಂತರ ಸಹವಾಸಕ್ಕೆ ಪರೀಕ್ಷೆ ಬರ್ತವೆ. ಆ ಪರೀಕ್ಷೆಯಲ್ಲಿ ನೀನ್ ಏನ್ ಮಾಡ್ಬೇಕು? ನೀನು ಗೆಲ್ಬೇಕು ಅಂತ. ನೀನು ಯಾರು ಅನ್ನೋದನ್ನ ನೀನು ಮರಿಬಾರ್ದು ನಿನ್ ಬದುಕಿನಲ್ಲಿ. ನನ್ನ ದೇವರು, ನನ್ನ ತಂದೆ ಸಹವಾಸದಲ್ಲಿ ನಾನಿದ್ದೀನಿ ಅನ್ನೋದನ್ನ ನೀನು ಮರೆಯದೆ ಇಂಥ ಒಂದು ಸಹವಾಸಕ್ಕೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀನು ಗೆಲ್ಲಬೇಕು ಅಂತ. ನೀನು ಗೆಲ್ಲಬೇಕು. ಗೆಲ್ಲಲಿಲ್ಲ ಅಂತಂದ್ರೆ ನಾನು ದೇವರಿಂದ ಏನಾಗ್ತೀನಿ? ಸಹವಾಸದಿಂದ ದೂರ ಆಗ್ಬಿಡ್ತೀನಿ. ಈಗ ಆಲ್ರೆಡಿ ದೂರವಾಗಿದ್ದಂತ ನಮ್ಮನ್ನ ಈಗ ಯಾರು ಒಂದು ಮಾಡಿದ್ದಾರೆ? ಯೇಸು ಕ್ರಿಸ್ತರು ಒಂದು ಮಾಡಿದ್ದಾರೆ. ಮತ್ತೆ ಈಗ ನಾವು ದೂರ ಆದ್ರೆ ಮತ್ತೆ ಒಂದು ಮಾಡಕ್ಕೆ ಯಾರು ಬರ್ತಾರೆ? ಯಾರು ಇಲ್ಲ. ಹಾಗಾಗಿ ಇವತ್ತು ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನ ಪುನಃ ತನ್ನ ಸಹವಾಸಕ್ಕೆ ಕರೆದಿರೋದ್ರಿಂದ ಈ ಸಹವಾಸದಲ್ಲಿ ನಮ್ಮ ಬದುಕುಗಳನ್ನ ಬಲವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು. ಸಹವಾಸಕ್ಕೆ ಪರೀಕ್ಷೆ ಬರ್ತವೆ. ಪರೀಕ್ಷೆಯಲ್ಲಿ ಗೆಲ್ಲಬೇಕು ನಾವು ಅಂತ. ಹಾಗಾಗಿ ಗೆಲ್ಲಲಿಲ್ಲ ಅಂತಂದ್ರೆ ಗೆಹಜಿಗೆ ಆದಂತಹ ಒಂದು ಪರಿಸ್ಥಿತಿನೇ ಇವತ್ತು ನಮಗಳು ಕೂಡ ಆಗುವಂತದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದನ್ನ ನಾವು ಮೊದಲು ತಿಳ್ಕೊಬೇಕಾಗ್ತದೆ. ಆದ್ರಿಂದ ಸಹವಾಸಕ್ಕೆ ಪರೀಕ್ಷೆ ಬರ್ತದೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. ಇದರಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ರೆ ಕೇಳಿ, ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಬ್ರೇಕ್ ತಗೋಣ. ಇನ್ನೊಂದು ಕ್ಲಾಸ್ಗೆ ನಾವು ಹೋಗೋಣ. ಆ ಕ್ಲಾಸ್ ಮುಗಿಸ್ಕೊಂಡು ಈ ಒಂದು ದಿನದ ಸ್ಟಡಿಯನ್ನ ನಾವು ಮುಕ್ತಾಯ ಮಾಡೋಣ. ತಾಳ್ಮೆಂದು ಕೇಳಿದ್ರೆ ತಮ್ಮೆಲ್ಲರೂ ಮತ್ತೊಂದ್ಸಾರಿ